ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1622ನೇದು ಸನ್ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರಲ್ಲಿ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಟ್ ನಾನು ಕೇಳ್ತಕ್ಕಂಥದ್ದು ಬರೀ 2023ರಿಂದ 25ರವರೆಗಿನ ಮಾತ್ರ ಮಾಹಿತಿಯನ್ನು ಕೇಳಿದ್ದೆ. ಆದರೆ ಅವರು 2015, 16ರಿಂದ 25, 26 ಘೋಷವಾರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಅದರಲ್ಲಿ 23ರಿಂದ 25, 26ರವರೆಗಿನ ವರ್ಕ್ ಲಿಸ್ಟೇ ಕೊಟ್ಟಿಲ್ಲ. ಇರ್ತಕ್ಕಂಥದ್ದು ಒಂದು 50-60 ಲಕ್ಷ ಅಷ್ಟೇ ನಮ್ಗೆ ಬರ್ತಕ್ಕಂಥದ್ದು. ಅದನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ವಿ ನಾವು. ಆದರೂ ಸಹ ಅದನ್ನು ಈ ಲಿಸ್ಟಲ್ಲಿ ಕೊಟ್ಟಿದ್ದೀವಿ ಅಂತಾರೆ, ಬಟ್ ಇಲ್ಲಿ ಲಿಸ್ಟ್ ಕಾಣ್ತಾ ಇಲ್ಲ. ಒಂದು ಅಧ್ಯಕ್ಷರೇ, ಇನ್ನೊಂದು ನಮ್ಮಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕಲ್ಲು ಕೋರೆ ಮತ್ತು ಮರಳು ಘಟಕಗಳ ಬಗ್ಗೆ ಕೇಳಿದ್ದೆ. ಅದು ಸಹ ಅಧಿಕಾರಿಗಳು ಅರ್ಧಂಬರ್ಧ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಕೊಟ್ಟಿದ್ದಾರೆ, ಇದು ಸರ್ಕಾರಿ ಜಮೀನು ಅಂತಾರೆ, ಬಟ್ ಇದು ಮರಳಿಂದು ಕಲ್ಲಿಂದು ಒಂದು ಗೊತ್ತಾಗ್ತಿಲ್ಲ ಅಧ್ಯಕ್ಷರೇ. ಈ ರೀತಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಇದು ಅರ್ಧಂಬರ್ಧ ಉತ್ತರ. ಈ ಥರ ಅಧಿಕಾರಿಗಳು ಸಭೆಗೆ ಮಿಸ್ಗೈಡ್ ಮಾಡಿದರೆ ಹೇಗೆ ಅಂತ ಕೇಳ್ತಾ ಇದ್ದೀನಿ. ಮಂತ್ರಿಗಳೇ, ನಮ್ಮ ಸದಸ್ಯರುಗಳು ಏನು ಕೇಳಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಅವ್ರು ಸ್ಪೆಸಿಫಿಕ್ ಆಗಿ ಇಂಥದ್ದು ಆಗಿಲ್ಲ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಅಟೆಂಡ್ ಮಾಡಬಲ್ಲೆ. ಈಗ ನೀವು ಹಂಗೂ ಕೊಟ್ಟಾರ ಹಿಂಗೂ ಕೊಟ್ಟಾರ ಅನ್ಬೇಡ. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ರಿ, ಇಂಥದ್ದು ಆಗಿಲ್ಲ ಇಂಥದ್ದು ಮಾಡ್ರಿ ಅಂತ ನಾನು ಕೇಳಿ. ಅಲ್ಲ ಸರ್, ನಾನು ಕೇಳಿದ್ದು ಸ್ಪೆಸಿಫಿಕ್ ಆಗಿನೇ ಕೇಳಿದೆ. 2023ರಿಂದ ಈವರೆಗೆ ಎಷ್ಟು ಅನುದಾನ ಬಂದಿತ್ತು ಅಂತ ಹೇಳಿ ಅದ್ರ ಲಿಸ್ಟ್ ಅನ್ನು ಕೇಳಿದೆ. ಅದನ್ನ ಕೊಟ್ಟಿಲ್ಲ ಅವರು ಅಂತ ನಿಮ್ಗೆ ಹೇಳ್ತಾ ಇರೋದು. ಈಗ ಅದ್ರ ಬಗ್ಗೆ ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಅದು ಕೊಟ್ಟಿದ್ದಾರೆ ಅಧ್ಯಕ್ಷ. ಲಿಸ್ಟ್ ನೋಡಿ, ಅನುಬಂಧ ಕೊಟ್ಟಿದ್ದಾರೆ ನೋಡಿ ಸರ್. ಅದರಲ್ಲಿ ನೋಡಿ, ಅದರಲ್ಲಿ ಬರೀ 22ವರೆಗೂ ಮಾತ್ರ ವರ್ಕ್ ಲಿಸ್ಟ್ ಇದರಲ್ಲಿದೆ. ಅನುಬಂಧ ಅನುಬಂಧ 1ರಲ್ಲಿ ಕೊಟ್ಟಿದ್ದೀವಿ ಡೀಟೇಲ್ ಆಗಿ. ಇಲ್ಲ ನಾನು ಕೇಳಿದ್ದು ಕೊಟ್ಟಿಲ್ಲ ಸರ್. 2023ರಿಂದ 2025ರವರೆಗೆ ಕೇಳಿದೆ. ಆ ಲಿಸ್ಟ್ ಇಲ್ಲ ಇದರಲ್ಲಿ. ಕೊಟ್ಟಿದ್ದಾರೆ, ತರಿಸ್ಕೊಡ್ತಾನೆ ಬಿಡ್ರಿ. ಹಾ ಸರಿ ಸರ್, ತರಿಸ್ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಅಷ್ಟೇ ಸರ್, ಅದು ಮರಳು ಮತ್ತು ಕ್ವಾರೆ ಕೇಳಿದ್ವಿ. ಅವ್ರು ಇದರಲ್ಲಿ ಮರಳು ಕ್ವಾರೆ ಗೌರ್ಮೆಂಟ್ ಪಾಯಿಂಟ್ 2 ಆಗಿದಾವೆ ನಮ್ಮಲ್ಲಿ. ಆದರೂ ಅದು ಇದುವರೆಗೂ ಏನೂ ಕ್ರಮ ತಗೊಂಡಿಲ್ಲ. ಹಾಗೆ ಇದು ಇಲ್ಲಿಗಲ್ ಆಗಿ ನಡೆಯೋದೇ ಕೆಲವೊಂದು ಕಡೆಗೆ ಇದಾಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಒಂಚೂರು ಕ್ರಮ ವಹಿಸಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಶರಣ್ ಸಲಗಾರ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2298 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಕೇಳ್ತೇನೆ. ಸುರೇಶ್ ಅಧ್ಯಕ್ಷರೇ, ನನ್ನೊಂದು ರಿಕ್ವೆಸ್ಟ್ ಅಧ್ಯಕ್ಷರೇ. ನಮ್ಮ ಜಿಲ್ಲೆಯವರೇ ನಮ್ಮ ಸಚಿವರು, ಅವರೇ ಒಂದು ವೇಳೆ ನಮಗೇನು ಅವ್ರು ಕೊಟ್ಟರು ಬೇಜಾರಿಲ್ಲ, ಅವರೇ ಅಥವಾ ಸೋಮವಾರ ಮಂಗಳವಾರ ಅವ್ರ ಕಡೆಯಿಂದ ಕುಡಿಸಿದ್ರೆ ಒಳ್ಳೇದಿರುತ್ತೆ ಅಧ್ಯಕ್ಷರೇ. ಶರತ್ ಕುಮಾರ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2123 ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರನ್ನ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಒದಗಿಸಿದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸ್ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಈಗಾಗಲೇ ನಮಗೆ ಸಚಿವರ ಕಡೆಯಿಂದ ಹೊಸಕೋಟೆ ತಾಲೂಕಿಗೆ ಸುಮಾರು 25 ಎಕರೆ ಪ್ರದೇಶದಲ್ಲಿ ಒಂದೊಳ್ಳೆ ನೂತನವಾದಂಥ APMC ಯಾರ್ಡ್ನ ಮಾಡಿಕೊಡ್ತಾ ಇದ್ದಾರೆ. ಇಲಾಖೆ ವತಿಯಿಂದ ಕಾರ್ಯ ಅತ್ಯಂತ ಉತ್ತಮವಾಗಿ ನಡೀತಾ ಇದೆ. ಕೆಲಸ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ನನ್ನ ಮನವಿ ಏನಂದ್ರೆ, ಸಚಿವರಲ್ಲಿ ಸುಮಾರು ಹೊಸಕೋಟೆ ತಾಲೂಕಲ್ಲಿ 2500 ಹೆಕ್ಟೇರ್ ಅಲ್ಲಿ ಹೂ ಬೆಳೆಗಾರರು ಹೂಗಳನ್ನ ಬೆಳೀತಾ ಇದ್ದಾರೆ. ಗುಲಾಬಿ ಆಗಿರ್ಬೋದು, ಚೆಂಡು ಆಗಿರ್ಬೋದು, ಆಸ್ಟರ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಎಲ್ಲಿ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಸುಸರ್ಜಿತವಾದಂಥ ಹೂ ಬೆಳೆಗಾರರ ಮಾರುಕಟ್ಟೆ ಇಲ್ಲ. ನಮ್ಮ ತಾಲೂಕು ಒಂದರಲ್ಲೇನೆ ಪ್ರತಿ ವರ್ಷ ಸುಮಾರು 1.25 ಲಕ್ಷ ಟನ್ನಷ್ಟು ಹೂಗಳನ್ನ ಬೆಂಗಳೂರು ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಮಾರುಕಟ್ಟೆಗಳಿಗೆ ಇವತ್ತು ಕಳಿಸಂತ ವ್ಯವಸ್ಥೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗೊಂಡ್ರೆ ಒಟ್ಟಾರೆ ಸುಮಾರು 6 ಲಕ್ಷ ಟನ್ನಷ್ಟು ಹೂ ಮಾರಾಟ ಆಗ್ತಾ ಇದೆ ಸಭಾಧ್ಯಕ್ಷರೇ. ಆದ್ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕು ಇವೆಲ್ಲವಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ಹೊಸಕೋಟೆ ತಾಲೂಕಲ್ಲಿ ಏನು ನಮ್ಮ 25 ಎಕರೆ ಜಾಗ ಇದೆ, ಆ 25 ಎಕರೆ ಜಾಗದಲ್ಲಿ APMCಯಲ್ಲಿ ಇವತ್ತು ಏನು ನಾವು ಹಣ್ಣು ಮತ್ತೆ ತರಕಾರಿ ಮಾರ್ಕೆಟ್ ಮಾಡಿದೀವಿ, ಅದರ ಜೊತೆಗೆ ಮತ್ತೊಂದು ತಾವು ಹೂ ಮಾರುಕಟ್ಟೆನ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಶರತ್ ಬಚ್ಚೇಗೌಡರು ಹೇಳಿರ್ತಕ್ಕಂಥದ್ದು ವಾಸ್ತವಿಕ ಸತ್ಯ. ಯಾಕೆಂದ್ರೆ ಒಂದು ಕಾಲದಲ್ಲಿ ಪುಷ್ಪೋದ್ಯಮ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಆದರೆ ಇವತ್ತು ಸುದಯದಿಂದ ನಾವೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಸುತ್ತಮುತ್ತ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ,
ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿ 37,000 ಹೆಕ್ಟೇರು ಪುಷ್ಪೋದ್ಯಮ ಅಭಿವೃದ್ಧಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರೇ ಒಂದು ಜಾಗ ನನಗೆ APMCಗೆ 30 ಎಕರೆ ಜಮೀನನ್ನು ಕೊಡಿಸಿದ್ರು. ತತ್ಕ್ಷಣ ನಾನೇ 30 ಕೋಟಿ ಅವ್ರಿಗೆ RIDFನಲ್ಲಿ ಹಣ ಕೊಟ್ಟು ಆ ಮಾರ್ಕೆಟನ್ನು ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದೀನಿ. ಆದರೆ ಇತ್ತೀಚೆಗೆ ಏನಾಗಿತ್ತು ಅಂದರೆ, ಚಿಕ್ಕಬಳ್ಳಾಪುರದಲ್ಲಿ ಬಜೆಟ್ ಘೋಷಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕಂತಕ್ಕಂಥ ಘೋಷಣೆ ಬಜೆಟ್ನಲ್ಲಿ ಆಗಿರೋದ್ರಿಂದ ಅದು ಸುಧಾಕರ್ ಅವ್ರ ಪ್ರಯತ್ನದಿಂದ ಅದು ಆಗ್ತಾ ಇದೆ. ಅದರ ಜೊತೆ ನಾನು ಖಂಡಿತ ಹೊಸಕೋಟೆಯಲ್ಲಿ ಕೂಡ ಆ ವ್ಯವಸ್ಥೆಯನ್ನು, ಅಂದರೆ ಮೊದಲು ಚಿಕ್ಕಬಳ್ಳಾಪುರದ ಕಮಿಟ್ಮೆಂಟ್ ಆಗಿರೋದ್ರಿಂದ ತತ್ಕ್ಷಣ ನಾನು ಹೊಸಕೋಟೆಗೂ ಕೂಡ ನಾನು ವಿಶೇಷವಾದಂಥ ಆದ್ಯತೆ ಕೊಟ್ಟು ಒಂದು ಒಳ್ಳೆ ಕೋಲ್ಡ್ ಸ್ಟೋರೇಜನ್ನು, ಫ್ಲವರ್ ಮಾರ್ಕೆಟಿಗೆ ಕೋಲ್ಡ್ ಸ್ಟೋರೇಜನ್ನು ಮತ್ತು ಫ್ಲವರ್ ಮಾರ್ಕೆಟನ್ನು ಕೂಡ ನಾನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಮಾನ್ಯ ಮಂತ್ರಿಗಳಿಗೆ ಧನ್ಯವಾದಗಳನ್ನ ಸೂಚಕ ಜ್ಯೋತಿ ಗಣೇಶ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.